ಮೊದಲ ಕ್ಷೇತ್ರ ಎಸ್ ಚಿಕ್ಕೋಡಿಯಲ್ಲಿ ಹಾಲಿ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳು ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಚಿದಾನಂದ ಸವದಿ, ಲಕ್ಷ್ಮಣ ಸವದಿ ಅವರ ಪುತ್ರ, ಹಾಗೆ ಲಕ್ಷ್ಮಣರಾವ್ ಚಿಂಗಾಳೆ. 3 ಜನ ಇದೆ. ಬೆಳಗಾವಿಯಲ್ಲಿ ಏನಾದ್ರು ಸತೀಶ್ ಜಾರಕಿಹೊಳಿಗೆ ಸಿಕ್ಕಿದ್ರೆ ಇಲ್ಲಿ ಸವದಿಯವ್ರ ಮಗನ್ಗೆ ಆಗ್ಬೋದೇನೋ, ಇಲ್ಲ ಲಕ್ಷ್ಮಣರಾವ್ ಚಿಂಗಾಳೆ ಅನ್ನೋ ಲೆಕ್ಕಾಚಾರ ಇದೆ. ಸೊ ಇಲ್ಲಿ ಅಲ್ಲೇನಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಬೆಳಗಾವಿ ಕೊಟ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿಗೆ ಟಿಕೆಟ್ ಆಗಬಹುದು. ಯಾಕಂದ್ರೆ ಯಮಕನಮರವಡ್ಡಿ ಕ್ಷೇತ್ರ ಚಿಕ್ಕೋಡಿಗೆ ಸೇರುತ್ತೆ. ಅವ್ರೇನು ಚಿಕ್ಕೋಡಿ ಬೆಳಗಾವಿ ಅಂತಿರಲ್ಲ, ಇಡೀ ಚಿಕ್ಕೋಡಿ ಬೆಳಗಾವಿಯ ಬೆಳಗಾವಿ ಜಿಲ್ಲೆ, ಅಖಂಡ ಬೆಳಗಾವಿ ಜಿಲ್ಲೆಗೆ ರಾಜಕಾರಣ ಜಾರಕಿಹೊಳಿ ಅವರು ಮಾಡ್ತಿರೋ ಕಾರಣ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರು ಇಲ್ಲಿಗೆ ಬಲವಾಗಿ ಇದೆ ಕಾಂಗ್ರೆಸ್ ಅಲ್ಲಿ. ಚಿದಾನಂದ ಸವದಿ ನಾನು ಬಿಜೆಪಿಯಲ್ಲಿ DCM ಆಗಿದ್ದೀನಿ, ಬರೀ MLA ಆಗಿದ್ದೀನಿ, ನನ್ನ ಮಗನಿಗೂ ಇದ್ರೆ ಕೊಡಿ ಅನ್ನೋದು ಅಲ್ಲಿ ಚರ್ಚೆಗಳಿದೆ. ಲಕ್ಷ್ಮಣರಾವ್ ಚಿಂಗಾಳೆ ಅವರು ಕೂಡ ಪ್ರಬಲವಾಗಿ ಟಿಕೆಟ್ ಅನ್ನ ಕೇಳ್ತಾರೆ. ಚಿಕ್ಕೋಡಿ 2009 ಕಾಂಗ್ರೆಸ್ ಪ್ರಕಾಶ್ ಹುಕ್ಕೇರಿ ರಮೇಶ್ ಜಾರಕಿಹೊಳಿ ಗೆದ್ದಿದ್ರು, ರಮೇಶ್ ಕತ್ತಿ ಗೆದ್ದಿದ್ರು. 14ರಲ್ಲಿ ಬಂದಾಗ ಪ್ರಕಾಶ್ ಹುಕ್ಕೇರಿ ಗೆದ್ರು. ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಇದ್ದಾರೆ. ಸೊ ಇಲ್ಲಿ ಕಾಂಗ್ರೆಸ್ಗೂ ಕೂಡ ಅವಕಾಶಗಳಿರೋ ಕಾರಣ ಕಾಂಗ್ರೆಸ್ ಪ್ರಬಲವಾಗಿ ಸ್ಪರ್ಧೆ ಒಡ್ಡುತ್ತೆ. ಹಾಗಾಗಿ ಟಿಕೆಟ್ ಕೂಡ ಫೈಟ್ ಇದೆ. ಲಕ್ಷ್ಮಣ ಸವದಿಯರನ್ನ ಲಾಬಿ ಮಾಡಬಹುದಾ ನೋಡಿ? ಶೆಟ್ರು ಏನು ಮಾಡಿದ್ರು? ಶೆಟ್ರು ಹೋಗ್ಬಿಟ್ಟವ್ರಲ್ಲ, ಶೆಟ್ರು ಸೋತವ್ರು ಹೋಗೋರು, ಇವ್ರು ಗೆದ್ದವ್ರಲ್ಲ. ಹೋದ್ರೆ ಇವ್ರು ಒಬ್ಬರೇ ಹೋಗಲ್ಲ. ರಾಜು ಕಾಗೆ, ಲಕ್ಷ್ಮಣ್ ಸವದಿ ನೋಡಿ 2-3 ಕೈ ಹಾಕ್ತಾರೆ. ಅದು ಕಾಂಗ್ರೆಸ್ಸಿಗರ ಭಯ ಇದೆ. ಈಗ ಇಲ್ಲಿ ಆಸ್ಪಿರೆಂಟ್ ಏನು ಹಂಗ್ ನೋಡಿದ್ರೆ ಪ್ರಕಾಶ್ ಹುಕ್ಕೇರಿ ನಿಲ್ತಿದ್ರು, ಅವ್ರು ಕೇಳ್ತಿದ್ರು. ಈಗ ಅವರಾಗ್ಲೇ MLC ಇದ್ದಾರೆ, ಅವ್ರ ಮಗ ಗಣೇಶ್ ಹುಕ್ಕೇರಿ MLA ಇದ್ದಾರೆ. ಅದ್ ಮುಗೀತು. ಆಗ ನೋಡಿದಾಗ ಲಕ್ಷ್ಮಣ್ ಸವದಿ ಸತೀಶ್ ಜಾರಕಿಹೊಳಿ ಮಗಳಿಗೆ ಬೆಳಗಾವಿ ಕೊಟ್ಟು, ಇಲ್ಲ ಅವ್ರಿಗೆ ಬೆಳಗಾವಿ ಕೊಟ್ಟು ಇಲ್ಲಿ ಸವದಿ ಅವ್ರ ಮಗನ್ ಕೊಡಬಹುದೇನೋ ಅನ್ನೋ ಲೆಕ್ಕಾಚಾರ. ಅಷ್ಟೇ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ, ಧೈರ್ಯವಾಗಿ ಬದುಕ್ತಾ ಇರ್ತಕ್ಕಂಥ ದಂಪತಿ ಅಂದ್ರೆ ಇವರಿಬ್ಬರು. ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರ್ಬೇಕಾದ್ರೆ ಸಾವಿರಾರು ಫ್ಯಾಮಿಲಿಯ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರಪಂಚದ ಅತಿ ದೊಡ್ಡ ಕಾಯಿಲೆ ಬಂದ್ರು ಒಂದಷ್ಟು ತಿಂಗಳು ವರ್ಷನ ಬದುಕಬಹುದು, ಬಟ್ ನೀರಿಗೆ ಬಿದ್ರೆ ಗಂಟೆ ಲೆಕ್ಕ ಅಲ್ಲ, ನಿಮಿಷದ ಲೆಕ್ಕದಲ್ಲಿ ಪ್ರಾಣ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ 1000ಕ್ಕೂ ಅಧಿಕ ನೀರಿಗೆ ಬಿದ್ದಂತಹ, ಸಮುದ್ರಕ್ಕೆ ಬಿದ್ದು ಸತ್ತಂತಹ ಮೃತದೇಹಗಳನ್ನ ಮೇಲೆ ಕೆತ್ತಂತಹ ವ್ಯಕ್ತಿ. ಸೊ ಒಂದ್ ರೀತಿ ಕರ್ನಾಟಕದ ಹೆಮ್ಮೆಯ ಪುತ್ರ, ಮಣ್ಣಿನ ಮಗ ಅನ್ನೋಕ್ಕಿಂತ ಸಮುದ್ರದ ಪುತ್ರ ಅಂತ ತಪ್ಪಾಗೋದಿಲ್ಲ. ಈಶ್ವರ ಮಲ್ಪೆ ಅವರ ಸೇವೆ ನಮಗೆ ತುಂಬಾ ಖುಷಿ ತಂದಿದೆ. ಅವರಿಗೆ ಒಂದು ದೇವರು ಕೊಟ್ಟ ವರ, ಅದು ಹೇಗೆ ಒಳ್ಳೆದಕ್ಕೆ ಯೂಸ್ ಮಾಡಬೇಕು ಹಾಗೇನೆ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮುಂದೆ ನಾವು ಎಂತ ಸಲ್ಲ, ನಮ್ದೊಂದು ಅಳಿಲು ಸೇವೆ ಅಷ್ಟೇ.